ಜನವರಿ 23 ರಿಲೀಸ್ ಆಗಿರೋದ್ರಿಂದ ಒಂದು 10-15 ದಿವಸ ಹಿಂದೆ ಗೊತ್ತಾಗುತ್ತೆ ನಮಗೆ ಎಷ್ಟು ಥಿಯೇಟರ್ಸ್ಗಳಲ್ಲಿ ಬರ್ಬೋದು. ಬಟ್ 100% ಸರ್ 100-150 ಥಿಯೇಟರ್ಗಳಂತೂ ಈಸಿ ಮಿನಿಮಮ್ ಅಂತ ನಾವು ರಿಲೀಸ್ ಮಾಡ್ತೀವಿ ಸರ್. ಈಗ ಆಲ್ರೆಡಿ ಥಿಯೇಟರಲ್ಲಿ ಡೆವಿಲ್ ಸಿನಿಮಾ ಓಡ್ತಾ ಇದೆ, ಅದರ ಎಫೆಕ್ಟ್ ನಿಮಗೆ ಏನಾದರೂ ಆಗಲ್ಲ ಸರ್? ಎಷ್ಟು ಹೆಚ್ಚು ಕಡಿಮೆ ಒಂದು 40 ದಿನ ಇದೆಯಲ್ಲ ಸರ್ ಗ್ಯಾಪು. ಡೆವಿಲ್ ರಿಲೀಸ್ ಆಗಿದ್ದು ಡಿಸೆಂಬರ್ 11ಗೆ, ನಮ್ದಿರೋದು ಜನವರಿ 23ಗೆಲ್ಲ ಸರ್. ಸೊ ನಮಗೆ ಅದೇನು ತೊಂದರೆ ಆಗಲ್ಲ ಅಂದ್ಕೊಳ್ತೀನಿ ಸರ್. ಸರ್ ಇವಾಗ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆನೂ ಈ ಡೆವಿಲ್ ಸಿನಿಮಾದೇ ಹವಾ ಇರುವಂಥದ್ದು, ಸೊ ಸಕ್ಸಸ್ ಆಗಿ ಓಡ್ತಾ ಇದೆ. ಸೊ ನೀವು ಡೆವಿಲ್ ಅಂದ ತಕ್ಷಣ ದರ್ಶನ್ ಅವ್ರು ನೆನಪಿಗೆ ಬರ್ತಾರೆ. ಸೊ ಅವರನ್ನ ಈ ಸಂದರ್ಭದಲ್ಲಿ ಯಾವ ತರ ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ಜೊತೆಗೆ ಮತ್ತೆ ವಿಜಯಲಕ್ಷ್ಮಿ ಅವ್ರನ್ನ ಏನಾದ್ರು ಹೋಗಿ ಭೇಟಿ ಆಗುವಂಥದ್ದು, ಸಿನಿಮಾದ ಬಗ್ಗೆ ಏನಾದ್ರು ಪ್ರಮೋಷನ್ ಮಾಡುವಂಥದ್ದು, ಅವ್ರ ಕಡೆಯಿಂದ ಏನಾದ್ರು ಕೆಲಸ ತಗೊಳ್ಳುವಂಥದ್ದು ಏನಾದ್ರು ಪ್ಲಾನ್ ಇದೆ? ಸರ್ ಸಿಂಪಲ್ ವೇಲಿ ಹೇಳ್ತೀನಿ, ಜಾಸ್ತಿ ಪರ್ಸನಲ್ ಓದಬೇಡ. ಏನಕ್ಕೆ ನಾವು ಇಲ್ಲಿ ಸೇರಿರೋದೇ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಬಟ್ ಸಿಂಪಲ್ ವೇಲಿ ಹೇಳಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ನಮಗೂ ಖುಷಿನೇ. ಏನಕ್ಕೆ ಅವ್ರದ್ದು ಫಸ್ಟ್ ನನ್ನ ತಮ್ಮ ಮುಂಚೆ ಒಂದು ಅಭಿಮಾನಿ ಆದಮೇಲೆ ಅವ್ರ ತಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದಷ್ಟು ಕಾರ್ಯಕ್ರಮದಲ್ಲಿ ಹೇಳ್ಕೊತೀರಿ ನೀವು, ಅಂದರೆ ದರ್ಶನ್ ಅವರು ನನಗೆ ಸಹೋದರನ ಥರ. ಎಲ್ಲ ಒಂದು ಕಾರ್ಯಕ್ರಮ ನೋಡಿದ್ರು ಕೂಡ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹೇಗಿರಬೇಕು, ಏನು ಮಾತಾಡಬೇಕು, ಒಂದು ಶರ್ಟ್ ಇಂದ ಹಿಡಿದು ತುಂಬ ಮಿಸ್ ಮಾಡ್ಕೊಳ್ತೀನಿ ಸರ್. ಅಂದರೆ ಮುಖ್ಯವಾಗಿ ನಾನು ಮಿಸ್ ಮಾಡ್ಕೊಂಡಿದ್ದು ನೆನ್ನೆ ಸರ್. ನೆನ್ನೆ ನಮ್ಮದು ಧಾರವಾಡಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ ನಮ್ಮ ಸಿನಿಮಾದು. ಸೊ ಒಂದು 20 ದಿವಸ ಹಿಂದೆ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ವಿ. ಅಂದರೆ ಇಡೀ ಕಲ್ಟ್ ತಂಡ ಬರ್ತಾಯಿದ್ದೀವಿ ಇಂಥ ಒಂದು ಜಾಗಕ್ಕೆ ಅಂತ ಹೇಳಿ, ತಾವೆಲ್ಲರೂ ಬನ್ನಿ ಅಂತ ಹೇಳಿ. ನಾನು ಸ್ವಲ್ಪ ನನಗೆ ಭಯ ಆಗೋಯ್ತು. ಯಾಕಂದರೆ ಯಾವ ಸೆಲೆಬ್ರಿಟಿನೂ ಇಲ್ಲ, ನಾವು ಯಾರು ಚೀಫ್ ಗೆಸ್ಟಾಗಿ ಕರೆದೂ ಇಲ್ಲ. ನನಗೆ ಎಷ್ಟಿದ್ರು ನಾವು ಹೊಸೊಬ್ಬರೇ, ನನಗೆ ಏನೇ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ದರೂ ನಾನು ಎಷ್ಟಿದ್ರು ಸಿನಿಮಾ ಫೀಲ್ಡಿಗೆ ನಾನು ಹೊಸೊಬ್ಬನೇ. ನನಗೆ ಏನಕ್ಕೆ ಜನ ಸೇರಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಬಟ್ ಆದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಧಾರವಾಡಲ್ಲಿ, ಯಾಕಂದರೆ ನಾವು ಏನೂ ಕಾರ್ಯಕ್ರಮ ಇಲ್ಲಿವರೆಗೂ ಮಾಡಲಿಲ್ಲ ಅಂಥೇಳಿ ಯೋಚನೆ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದಾಗ ಬಹುಶಃ ಅದು ಕನಸು ಅಂತ ಹೇಳ್ಬೋದು ಸರ್. ಜನ ಸಾಗರ ಅಂತಲೇ ಹೇಳ್ಬೋದು. 30-35 ಸಾವಿರ ಜನ ಸೇರಿದ್ರು. ತಾವೆಲ್ಲರೂ ವೀಡಿಯೋಗಳು ನೋಡಿರ್ಬೋದು. ಇವತ್ತವರೆಗೂ ನನಗೆ ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅಂದರೆ ಇದು ಯಾವ ಜನ್ಮದ ಪುಣ್ಯನೋ, ಅವ್ರ ಋಣ ನಾನು ಹೇಗೆ ತೀರಿಸಲಿ ಅಂತೇಳಿ ನನಗೆ ಅರ್ಥ ಆಗ್ತಾಯಿಲ್ಲ ಸರ್. ಸೊ ಅಷ್ಟು ಪ್ರೀತಿ ಕೊಟ್ಟಾಗ ಆಮೇಲೆ ಅದು ಉತ್ತರ ಕರ್ನಾಟಕದಲ್ಲಿ ನಾವು ಇವೆಂಟ್ ಮಾಡೋದ್ರಿಂದ ನಂದು ಓದ್ ಸಿನಿಮಾ ದರ್ಶನನೇ ಬಂದು ನಂದು ಪ್ರೀ ರಿಲೀಸ್ ಇವೆಂಟ್ಗೆ ಅವರೇ ಗೆಸ್ಟಾಗಿ ಬಂದಿದ್ದು. ಸೊ ಅದನ್ನು ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡೆ ಸರ್. ಸರ್ ನನ್ನ ನಿರೀಕ್ಷೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಅವ್ರು ಜನವರಿಗೆ ಅವ್ರಿಗೆ ಬೇಲ್ ಸಿಗೋ ಥರ ನಿರೀಕ್ಷೆ ಇದೆ ಸರ್. ಅಕಸ್ಮಾತ್ ಸಿಗಲಿಲ್ಲ ಅನ್ನೋ ಒಂದು ಏನಾದ್ರು ಆದರೆ ನಾನೇ ಸ್ವತಃ ಪರ್ಸ್ನಲಾಗಿ ಹೋಗಿ ಅವ್ರ ಆಶೀರ್ವಾದ ತೊಗೊಳಂತೂ ಬಂದೇ ಬರ್ತೀನಿ ಸರ್.